ರೈತರಿಗಾಗಿ ಇರುವಂಥ ಸೊಸೈಟಿ. ನಾವು ರೈತರಿಗಾಗಿ ತುಂಬ ಹೆಲ್ಪ್ ಮಾಡಬೇಕು ಅಂತ ಮನಸ್ಸಲ್ಲಿದೆ, ಮಾಡ್ಬಿಟ್ಟು ಹೋಗ್ತೀವಿ ಕೆಲಸ. ಮಾಡೋದಕ್ಕೆ ಮುಂಚೆನೇ ಹೇಳಿದ್ರೆ ಅದು ಅಸಾಧ್ಯ ಆಗ್ತದೆ. ಕೆಲಸ ಮಾಡಿ ನಾವು 5 ವರ್ಷದಲ್ಲಿ ಮತ್ತೆ ಬರುವಂಥವ್ರಿಗೆ ಉತ್ತಮವಾಗಿ ನಮ್ಮ ಸೊಸೈಟಿನ ಅಭಿವೃದ್ಧಿ ಮಾಡಿ ಕೊಟ್ಟಿದ್ದೀವಿ. ಪ್ರಕಾಶ್ ಅಂತ, ಭಾರತ್ ಮಾತಾ ಕೆ ಭಾರತೀಯ ಜನತಾ ಪಾರ್ಟಿಗೆ, ಎನ್ಡಿಎ ಅಭ್ಯರ್ಥಿಗೆ ನರೇಂದ್ರ ಮೋದಿ ಅವರಿಗೆ, ಎಚ್.ಡಿ. ದೇವೇಗೌಡರಿಗೆ, ಧೀರಜ್ ಮುನ್ರಾಜ್ ಅವರಿಗೆ. ಈ ದಿನ VSS ಚುನಾವಣೆ ನಡೆದಿದೆ. ಈ VSS ಚುನಾವಣೆಯಲ್ಲಿ ಎನ್ಡಿಎ ಅಭ್ಯರ್ಥಿಯಾಗಿ ಮತ್ತು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯಾಗಿ ಅಧ್ಯಕ್ಷರಾಗಿ ಪ್ರಕಾಶ್ ಅವರು ಆಯ್ಕೆಯಾಗಿದ್ದಾರೆ. ಅವರಿಗೆ ನಮ್ಮ VSS ಪರವಾಗಿ ಮತ್ತು ನಮ್ಮ ಊರಿ ಗ್ರಾಮದ ಜನತೆ ಪರವಾಗಿ ಎಲ್ಲರ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ. ಹಾಗೆ ಮತ್ತೆ ಉಪಾಧ್ಯಕ್ಷರಾಗಿ ಮುನ್ನರಸಿಂಹಯ್ಯ ಅವರು ಸಹ ಆಯ್ಕೆಯಾಗಿದ್ದಾರೆ. ಅವರಿಗೆ ನಮ್ಮ ಊರಿ ಗ್ರಾಮಸ್ಥರ ಪರವಾಗಿ ಮತ್ತು ನಮ್ಮ ಪಕ್ಷದ ಪರವಾಗಿ ಎಲ್ಲರ ಪರವಾಗಿ ಅವರಿಗೂ ಸಹ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಇವರು ನಮ್ಮ ತಾಲೂಕು ಮಟ್ಟದಲ್ಲಿ ನಮ್ಮ VSS ಒಂದು ಮಾದರಿ VSS ಮಾಡಿ ರೈತರಿಗೆ ಮತ್ತು ಜನರಿಗೆ ಸುಮಾರು ಅನುಕೂಲ ಮಾಡಿಕೊಡ್ಬೇಕು ಅಂತ ಕೇಳ್ತಾ ಒಂದು ಖಂಡಿತ ಸುಮ್ಮನೆ ಬಿಡೋದಿಲ್ಲ. ಒಂದು ಚಾಲನೆ ತಗೊಂಡು ನಮ್ಮ ಊರಿನ ಒಂದು ಒಳ್ಳೆ ಗಣತಿ ತಗೊಳ್ಬೇಕು, ಅವ್ರ ಕೈಲಾಂತ ಕೆಲಸ ಮಾಡ್ಕೊಡ್ಬೇಕು ಅಂತ ನಾವು ನಮ್ಮ ಎಲ್ಲರ ಪರವಾಗಿ ಅವರಿಗೆ ಒಂದು ಬೇಡಿಕೆ ಹೇಳ್ತಾ ಇದ್ದೀರಿ. ಇಷ್ಟು ಹೇಳ್ತಾ ಅವರಿಗೆ ಮುಂದಿನ ದಿನ ಒಳ್ಳೆಯದಾಗಲಿ ಅಂತ ಶುಭ ಕೊಡ್ತಾ ಇದ್ದೀನಿ. ಶ್ರೀರಾಮ್. ಭಾರತೀಯ ಜನತಾ ಪಾರ್ಟಿಯ ತಾಲೂಕು OBC ಮೋರ್ಚಾದ ಅಧ್ಯಕ್ಷ ಮಂಜುನಾಥ್ ಅಂತ ನನ್ನ ಹೆಸರು. ಇವನ್ ದೊಡ್ಡ ತುಮಕೂರು ವಿವಿಧೋದ್ದೇಶ ಒಂದು ಚುನಾವಣೆ ನಡೀತು. ಆ ಚುನಾವಣೆಯಲ್ಲಿ ನಮ್ಮ ಟೀಮಿನ 9 ಜನ ಸದಸ್ಯರು ಆಯ್ಕೆಯಾಗಿ ಮೊನ್ನೆ ಮಾಡಿದಂಥ ಕೌಂಟಿಂಗಲ್ಲಿ 9 ಜನ ಸದಸ್ಯರು ಆಯ್ಕೆಯಾಗಿದ್ದಾರೆ. 9 ಜನದಲ್ಲಿ ನಾವೆಲ್ಲರೂ ಒಮ್ಮತದಿಂದ ಒಕ್ಕಲಿನಿಂದ ಎಲ್ಲ ತೀರ್ಮಾನ ಮಾಡಿ ಎಲ್ಲರೂ ಸೇರಿ ಪ್ರಕಾಶ್ ಅವ್ರನ್ನ ಅಧ್ಯಕ್ಷರನ್ನಾಗಿ ಮತ್ತು ಮುನಿನರಸಿಂಹಯ್ಯನವ್ರನ್ನ ಉಪಾಧ್ಯಕ್ಷರನ್ನಾಗಿ ನಮ್ಮ NDA ಅಭ್ಯರ್ಥಿಗಳಾಗಿ ಇಬ್ಬರೂ ಸಹ ನಾವಿಬ್ಬರು ಸೇರಿ ಚುನಾವಣೆ ಮಾಡಿದ್ವಿ. NDA ಅಭ್ಯರ್ಥಿಯಾಗಿ ಇಬ್ಬರು ಸಹ ಒಬ್ಬರು ಅಧ್ಯಕ್ಷರಾಗಿ ಒಬ್ಬರು ಉಪಾಧ್ಯಕ್ಷರಾಗಿ ನಾವು ಆಯ್ಕೆ ಮಾಡಿ ಅವರಿಗೆ ನಮ್ಮ ಗ್ರಾಮದಿಂದ ಅಥವಾ ನಮ್ಮ ಪಂಚಾಯತಿಂದ ಎಲ್ಲರೂ ಅವ್ರಿಗೆ ಶುಭ ಕೋರುವಂಥ ಕಾರ್ಯಕ್ರಮ ಅವಿರೋಧವಾಗಿ ಆಯ್ಕೆ ಆಗಿದೆ. ಅವ್ರಿಗೆ ವ್ಯಕ್ತಪಡಿಸಿಲ್ಲ. ಬಟ್ 12 ಜನ ಎಲ್ಲ ಒಂದೇ ಟೀಮವರು ಅನ್ನೋ ಥರ ಎಲ್ಲರೂ ಬಂದಿದ್ರು. 12 ಜನ ಬಂದಿದ್ರು. ಎಲ್ಲರೂ ಬಂದು ಎಲ್ಲ ಒಂದೇ ಟೀಮವರು, ಯಾರೂ ಏನು ತೊಂದರೆ ಇಲ್ಲ, ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಎಲ್ಲ ಕಡೆ ನೋಡ್ರಿ. ಆಯ್ತಾ? ಬಂದ